ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಮಾಕ್ಲಿ ಅಂದರೆ ನೆಲಮಂಗಲ ಸೈಡ್ ಮಾಕ್ಲಿ ಅಂತ ಬರುತ್ತಲ್ಲ, ಸೊ ಅಲ್ಲಿ ಬಂದಿದ್ದೀನಿ. ಯಾಕೆ ಬಂದಿದ್ದೀನಪ್ಪ ಅಂದರೆ ಇಲ್ಲಿ ನಮ್ಮ ಅಮ್ಮಮ್ಮ ಅವ್ರ ಅಕ್ಕನ ಮನೆ ಇದೆ, ಅವ್ರ ಅಕ್ಕ ಅವ್ರ ಮಕ್ಕಳ ಮನೆ ಎಲ್ಲ ಇದೆ. ಸೊ ಅದಕ್ಕೆ ಇಲ್ಲಿ ಬಂದಿದ್ವಿ. ನಮ್ಮ ತಂಗಿ ಎಲ್ಲರೂ ಬಂದಿದ್ರಲ್ವ ಹಾಲಿಡೇಸ್ಗೆ. ಸೊ ಅದಕ್ಕೆ ಇವ್ರ ಮನೆಗೂ ನಾವು ವರ್ಷಕ್ಕೆ ಒಂದು ಸತೆ ಬಂದೇ ಬರ್ತೀವಿ. ಸೊ ಅದಕ್ಕೆ ಈ ಸತೆ ಇವಾಗ ಬಂದಿದ್ದೀವಿ. ಸೊ ಇವಾಗ ನಾನು ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲೇ ಒಂದು ಹೆಣ್ಣು ದೇವ್ರ ಗುಡಿ ಇದೆ. ಸೊ ಅಲ್ಲಿ ನಾವು ಉಡಿ ತುಂಬಬೇಕು ಅಂತ ಅಂದ್ಕೊಂಡಿದ್ರು ನಮ್ಮ ಅಮ್ಮಮ್ಮ. ಸೊ ಅದಕ್ಕೆ ಆ ಉಡಿ ತುಂಬೋ ಇದಕ್ಕೆ ಶಾಸ್ತ್ರ ಅಂದರೆ ಸಮ್ ರಿಚುವಲ್ಸ್ಗೆ ನಾವು ಹೋಗ್ತಾ ಇದ್ವಿ. ಸೊ ಅದನ್ನು ಯಾಕೆ ಲಾಗ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೇಚರು ಪೀಸ್ಫುಲ್, ಯಾವ ವೆಹಿಕಲ್ ಸೌಂಡು ಭಾಳ ಇಲ್ಲದೆ ತುಂಬ ಲಿಮಿಟೆಡ್ ಮನೆಗಳಿದೆ. ತುಂಬ ಚೆನ್ನಾಗಿದೆ ಈ ವೆದರು, ಈ ಜಾಗ ಎಲ್ಲ. ಸೊ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಸೊ ಅದಕ್ಕೆ ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಹಿಂದೆನೇ ನೋಡ್ಬೋದು ನೀವು, ಎಷ್ಟು ತುಂಬ ಗ್ರೀನರಿಯಾಗಿದೆ. ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ, ಇನ್ನು 5:30 ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾವು ಗುಡಿಗೆ ಹೋಗೋದು ತೋರಿಸ್ತೀನಿ, ಅಲ್ಲಿ ಹೇಗಿದೆ ಗುಡಿ, ಅದು ಹೋಗೋ ದಾರಿ ಎಲ್ಲನೂ ತೋರಿಸ್ತೀನಿ. ನಾನು ನಮ್ಮಮ್ಮ, ನಮ್ಮ ತಂಗಿ ಮತ್ತು ನಮ್ಮ ಅಮ್ಮಮ್ಮ 4 ಜನ ಬಂದಿದ್ದೀವಿ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಸೈಟು ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಅದು ಅಲ್ಲಿ ಎದುರಿಗೆ ಕಾಣ್ತಾ ಇದೆ ಅಲ್ವಾ, ಅದೆಲ್ಲ ಮಾವಿನ ತೋಪು ಅಂತಾರಲ್ಲ. ಸೊ ಅದು ತುಂಬ ಚೆನ್ನಾಗಿದೆ ನೋಡಿ. ಯಾವುದೋ ಊಟಿ ಸೈಡು, ವೈನಾಡ್ ಸೈಡ್ ಹೋದಾಗಿದೆ. ತುಂಬ ಚೆನ್ನಾಗಿ ನೋಡಿ. ಪ್ಯಾರ್ಲೆಂಟ್ ಗಿಡ, ಇದು ಪ್ಯಾರ್ಲೆಂಟ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಸೈಟ್ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ತುಂಬ ಮನೆಗಳಿಲ್ಲ ಇಲ್ಲಿ, ಲಿಮಿಟೆಡ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಸೊ ಅದಕ್ಕೆ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೇ ರೂಟಲ್ಲೇ ಹೋಗಬೇಕು ನಾವು ಗುಡಿಗೆ. ತೋರಿಸ್ತೀನಿ ನಿಮಗೆ ಗುಡಿ ಹೇಗಿದೆ ಎಲ್ಲ. ತುಂಬ ಚೆನ್ನಾಗಿದೆ. ಇದು ನಮ್ಮ ಅಮ್ಮಮ್ಮ ಅವರ ಅಕ್ಕನ ಮನೆ. ತುಂಬ ಚೆನ್ನಾಗಿದೆ ಮನೆ ನೋಡಿ. ಇದು ಅಡುಗೆ ಮನೆ, ಇದು ಹಾಲ್, ಇದು ದೇವ್ರ ಮನೆ, ಇದು ಒಂದು ಹಾಲು, ಇವೆರಡು ವಾಶ್ರೂಮ್ಸು. ಇದು ವಿಂಡೋ, ತುಂಬ ಚೆನ್ನಾಗಿದೆ ನೋಡಿ. ಇದು ಒಂದು ರೂಮ್ ನೋಡಿ. ನಮ್ಮ ತಂಗಿ ಕೂಡ ಬಂದಿದ್ದಾಳೆ. ಅವಳ ಔಟ್ಫಿಟ್ ನೋಡಿ, ಎಷ್ಟು ಚೆನ್ನಾಗಿ ಗ್ರೀನರಿ, ತುಂಬ ಚೆನ್ನಾಗಿದೆ. ಹೆಂಗೆ ಅನಿಸ್ತಿದೆ ಇಲ್ಲಿ ಬಂದು? ಸೋ ಪೀಸ್ಫುಲ್. ಚೆನ್ನಾಗದ? ಹಾಯ್. ಈಗ ಯಾವ ಗುಡಿಗೆ ಹೋಗ್ತಿದ್ದೀವಮ್ಮ? ಮಾರಮ್ಮ ಗುಡಿಗೆ ಹೋಗ್ತಾ ಇದ್ದೆ. ಹೌದಾ, ಸರಿ. ನೋಡಿ, ನಮ್ಮ ಅಮ್ಮಮ್ಮನೂ ರೆಡಿ ಆಗಿದ್ದಾರೆ ಗುಡಿಗೆ. ಕಾಫಿ ಮಾಡ್ತಾ ಇದ್ದಾರೆ ನೋಡಿ, ಡಿಕಾಕ್ಷನ್ ಕಾಫಿ. ನೋಡಿ, ನೇಚರ್ ಜೊತೆ ಕಾಫಿ ಕುಡಿತಾ ಇದ್ದೀನಿ. ನನ್ನ ಫೇವ್ರೆಟ್
ಡಿಕಾಕ್ಷನ್ ಕಾಫಿ ಇದು ತುಂಬ ಚೆನ್ನಾಗಿದೆ. ಯೂಶ್ವಲಿ ಫಿಲ್ಟ್ರ್ ಕಾಫಿ ನಾನು ಕುಡಿಯಲ್ಲ, ಸೊ ಇವಾಗ ಕುಡಿತಾ ಇದ್ದೀನಿ. ನೋಡಿ ಎಷ್ಟು ತಿಳಿಯಾಗಿದೆ ಮೋಡ. ಉಡಿ ಸಾಮಾನು ಇದೆಲ್ಲ ಉಡಿ ತೊಗೊಂಡೋಗ್ತಾ ಇದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ ಗುಡಿಗೆ ಎಲ್ಲ ತಗೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಕುರಿಗಳಿದೆ. ನೋಡಿ ದಾರಿ ಹೇಗಿದೆ, ತುಂಬ ಚೆನ್ನಾಗಿದೆ, ಗ್ರೀನರಿ ಎಲ್ಲ. ನೋಡಿ ಗುಡಿಗೆ ಹೋಗ್ತಾ ಇದ್ದೀವಿ. ನೋಡಿ ಗುಡಿಗೆ ಹೋಗ್ತಾ ಇದ್ದೀವಿ. ನೋಡಿ ಹೀಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇಲ್ಲಿ ಈ ಮನೆಯಿಂದ ತುಂಬ ಹತ್ರನೇ ಇದೆ, ಬಟ್ ಸ್ವಲ್ಪ ದೂರ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಈ ಗುಡಿ. ತುಂಬ ಸಣ್ಣದಾಗಿದ್ರೂ ತುಂಬ ನೇಚರ್ ಒಳಗೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಿಮ್ಮ ಚಿಕ್ಕದಾದರೂ ಚೊಕ್ಕದಾಗಿದೆ ಅಂತಾರಲ್ವ, ಹಾಗಿದೆ. ನಿಮಗೂ ತೋರಿಸ್ತೀರಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಒಳ್ಳೆ ಕಾಡಲ್ಲಿ ಹೋದಂಗೆ ಅನಿಸುತ್ತೆ, ಬಟ್ ಮನೆಗಳಿವೆ. ಇದೆಲ್ಲ ನೋಡಿ ಅಡಿಕೆ ಮರ. ಇನ್ನು ಹೋಗ್ತಾನೇ ಇದ್ದೀವಿ. ನೋಡಿ ಅವಳು ಹೋಗ್ತಾ ಇದ್ದಾಳೆ ನನ್ನ ತಂಗಿ. ಅಲ್ಲಿನೇ ಒಂದು ಸಣ್ಣ ಅಂಗಡಿ ಕೂಡ ಇದೆ ನೋಡಿ. ಇಲ್ಲೇ ನಾವು ಕಾಯಿ ತಗೋಬೇಕು. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಇನ್ನೇನು ಬಂತು, ಹತ್ರ ಇದೆ ಗುಡಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಸನ್ಸೆಟ್. ನೋಡಿ ಗುಡಿ ಬಂತು, ಇದೆ ನೋಡಿ ಗುಡಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ ಒಳಗೆಲ್ಲ. ಇದು ಒಂದು ಗುಡಿ, ಇದು ಒಂದು ಗುಡಿ. ಇದು ಹೆಣ್ದೇವ್ರ ಗುಡಿ, ಮಾರಮ್ಮ ದೇವಾಲಯ. ಅದು ಆಂಜನೇಯ ಗುಡಿ, ಹನುಮನ್ ದೇವ್ರ ಗುಡಿ. ಎರಡು ಗುಡಿ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದೆ ಮಾರಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅಲಂಕಾರ ಎಲ್ಲ. ದರ್ಶನ ಮಾಡ್ತಾ ಇದ್ದಾರೆ ನೋಡಿ. ಇದೆ ನೋಡಿ ಮಾರಮ್ಮನ ದೇವಸ್ಥಾನ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ.
ಅದಕ್ಕೆ ಹಚ್ಚಿಬಿಡಿ. ನಾರಾಯಣಿ ನಮೋಸ್ತುತೆ ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೆ ಜೋಡಿಸಿ ಕರಗಳೊಳೆಯುತ್ತ ಸರಿ ಸರವು ಚಂದ್ರಹಾರಗಳೊಳೆಯುತ್ತ ಬಾರೆ ನಮ್ಮನೆಯೊಳಗೆ ಮಂದ ಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನೆಗಾಗಿ ಬಾರೆ ನಮ್ಮನೆಯೊಳಗೆ ಭಾಗ್ಯದ ದೇವಿ ಬಾರೆ ನಮ್ಮನೆಯೊಳಗೆ ಜಗನ್ಮಾತೆಯೇ ಅಮರಾರಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪವನ ಮಾಡೆನ ಪೂಜಿಪೆನೆ ನಿನ್ನ ಅಂಬೂಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೆ ಪೀತಾಂಬರವನೊಟ್ಟು ಸರ್ವಾಭರಣವಿಟ್ಟು ವರಮಣಿ ಮಂಟಪಕ್ಕೆ ಬಾರೆ ನಾರಾಯಣಿ ಪೂಜಿಪೆನೆ ನಿನ್ನ ಅರ್ಘ್ಯಪದ ಚಮನ ಮಧುಕರ್ಕದಿಂದಲೇ ಅರ್ಘ ಪೂಜೆಯ ದೈವೇ ಸಮುದ್ರ ಸುತ್ತಳೆ ಶುದ್ಧ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರವರ್ಪಿಸುವೆ ನಮ್ಮ ಪೂಜಿಪೆನೆ ನಿನ್ನ ಅರಿಶಿನ ಕುಂಕುಮ ಕರದಲ್ಲಿ ಹಿಡಿದೆತ್ತಿ ಹರ್ಷಲಿಸುವೆ ವರಮಹಾಲಕ್ಷ್ಮಿ ವರಗಳ ನೀಡೆಂದು ವರಮಹಾಲಕ್ಷ್ಮಿ ವರಗಳ ನೀಡೆಂದು ಸ್ಥಿರವಾಗಿ ನಮಿಸುವೆ ಕರವೀರಪುರ ನಿಲಯೇ ಪೂಜಿಪೆನೆ ನಿನ್ನ ಮಲ್ಲಿಗೆ ಖ್ಯಾತಿಗೆ ಕಲ್ಲಾರ ಪುಷ್ಪ ತಂದು ಎಲ್ಲ ಸಮರ್ಪಿಸುವೆ ಬಲ್ಲಿದ ಭಕ್ತರ ಅಭಿಷ್ಟವ ಸಲ್ಲಿಸೆಂದು ಬಲ್ಲಿದ ಭಕ್ತರ ಅಭಿಷ್ಟವ ಸಲ್ಲಿಸೆಂದು ವೈಕುಂಠ ಕೊಲ್ಲಪುರದಲ್ಲಿರುವ ತಾಯಿಯೇ ಪೂಜಿಪೆನೆ ನಿನ್ನ ಸಡಗರದಿಂದಲೇ ಮಡದಿಯರೆಲ್ಲರೂ ಉಡಿಯ ತುಂಬುವರಮ್ಮ ಬಿಳಿ ಮಲ್ಲಿಗೆ ತಂದು ನಡೆ ಮೂಡಿ ಹಾಕಲು ಬಿಳಿ ಮಲ್ಲಿಗೆ ತಂದು ನಡೆ ಮೂಡಿ ಹಾಕಲು ಕಡಲ ಶಯನ ರಾಣಿ ನಡೆದು ಬರಮ್ಮ ತಾಯಿ ಪೂಜಿಪೆನೆ ನಿನ್ನ ಹರಿಯ ಪಟದ ರಾಣಿ ದೋಷ ವಿವರ್ಜಿತೆ ಮೀಸಲು ತಂದಿರುವೆ ಪಾಯಸ ಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಪಾಯಸ ಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವನಿಗೆ ಲಕ್ಷ್ಮೀ ದೇವಿಯೇ ಪೂಜಿಪೆನೆ ನಿನ್ನ ನಿತ್ಯ ತೃಪ್ತಳ ನಿನಗೆ ಮುಕ್ತಿ ನಾರುತಿ ಮಾಡಿ ಭಕ್ತಿಯಿಂದೆರಗುವೆನೆ ದಂಪತ್ತು ಸಂಪತ್ತು ಹೆತ್ತ ಮಕ್ಕಳ ನಿತ್ತು ದಂಪತ್ತು ಸಂಪತ್ತು ಹೆತ್ತ ಮಕ್ಕಳ ನಿತ್ತು ಆಪತ್ತು ಬಿಡಿ ಸಮಾನ ತ್ರಿಶೇನರ ರಾಣಿ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂಜಗನ್ಮಾತೆ ಹಲೋ ಒಬ್ಬರು ಬಟ್ಲ ಇಡು ಹಿಂಗ್ ತಗೋ ದೇವಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳಾರುತಿ ತಂದು ಬೆಳಗಿನ ಅಂಬುಜಾಸನ ರಾಣಿಗೆ ಶುದ್ಧ ಸ್ನಾನವ ಮಾಡಿ ನದಿಯಳು ವಜ್ರ ಪೀಠ ಧರಿಸಿ ಬೆಳ್ಳಿ ಪಾದ ಹನುಮಂತ 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 ಘಟಿಕಾಚಲ ಹನುಮಂತ ಘಟಿಕಾಚಲದಿ ನಿಂತ ಶಕ್ತಿ ಗಣಪಾಚಾರ್ಯರಿಗೆ ವಸುದೇಳು ಪ್ರಖ್ಯಾತಗೆ ಕುಸುಮಸುರ ಜಾತಗೆ ಜಯ ಜಯ ರಘುರಾಮಗೆ ಜಯ ವಿಜಯರ ಪ್ರೇಮಗೆ ನೀರೊಳಾಟ ಆಡ್ದಗೆ ಬಾರ ಬೆನಲಿ ಪೊತ್ತಗೆ ಕೊರಿಲಿ ಸೂರಿ ಮಾಡ್ದಗೆ ಆ ಕ್ರೂರ ಗೊಲಿದಗೆ ಜಯ ಜಯ ರಘುರಾಮಗೆ ಜಯ ವಿಜಯರ ಪ್ರೇಮಗೆ ತರುಳರನ್ನು ಪೊರೆದಗೆ ಸಿರಿಯು ಮನದೊಳಿರುವಗೆ
ಜಲಜವತಾರಗೆ ಪರಮಾತ್ಮ ಮೂರ್ತಿಗೆ ಜಯ ಜಯ ರಘುರಾಮಗೆ ಜಯ ವಿಜಯರ ಪ್ರೇಮಗೆ ಪಾಂಡವರನ್ನು ಪೊರೆದಗೆ ಪುಂಡಲೀಕ ವರದಗೆ ಬಂಡನ ಕರುಳು ಹಿಡಿದ ಶ್ರೀ ಮುಡಲಗರಿ ಶಿವಗೆ ಜಯ ಜಯ ರಘುರಾಮಗೆ ಜಯ ವಿಜಯರ ಪ್ರೇಮಗೆ. ಹಲೋ, ರಾತ್ರಿ ವಿಡಿಯೋ ಟೆಂಪಲಲ್ಲೇ ಎಂಡ್ ಆಯಿತು ಬಿಕಾಸ್ ಕತ್ಲಾಗ್ಬಿಡ್ತು. ಸೊ ಅದಕ್ಕೆ ನಾನು ಮತ್ತೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳಕಾಗಿದೆ, ನೋಡಿ ಎಷ್ಟು ಪೀಸ್ಫುಲ್ಲಾಗಿ, ತುಂಬ ಚಳಿ ಇದೆ. ಇದು ಇನ್ನು ಬಂದ್ಬಿಟ್ಟು 6:30 ಟೈಮ್, 6:30ಗೆ ಇಷ್ಟು ಬೆಳಕಾಗಿದೆ ನೋಡಿ. ಟಾಮಿ ನೋಡಿ, ಅದು ಅಂದ್ರೆ ಕೆಳಗೆ ಇರೋರ ಮನೆ, ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ನಾಯಿ ಸಾಕಿದ್ದಾರೆ. ಸೊ ಅವ್ರ ನಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವ್ಲಾಗ್ ಇದೇ ಥರ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.